ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಎಬಿಎಲ್ಡಿ ಹುಡುಗ. ಇವತ್ತು ನಾವು ಟಾಟಾ ವಿ30, ಟಾಟಾ ಎಚ್.ಡಿ ಇವೆರಡು ಗಾಡಿಯಲ್ಲಿ ರಾಗಿ ಹುಲ್ಲನ್ನು ಲೋಡ್ ಮಾಡಲು ಹೋಗ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಡಿ ಸ್ನೇಹಿತರೆ, ಇದು ವಿ30 ಗಾಡಿಗೆ ಈಗ 55 ಹಾಕಿದ್ದಾರೆ. ಮತ್ತು ಇಲ್ಲಿ ಈ ತುಂಡೆಲ್ಲ ಖಾಲಿ ಆಗ್ಬಿಟ್ಟಿದೆ. ಆ ತುಂಡಲ್ಲಿ ಇನ್ನು ಹುಲ್ಲೋರೆ ಡಿಸೈನ್ ಇದೆ. ಈ ಟಾಟಾ ಎಸ್ ಅಲ್ಲಿ ತಗೊಂಬಂದು ಅಲ್ಲಿಗೆ ಟಾಟಾ ಎಸ್ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅದಕ್ಕೆ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಈಗ ಆ ಟಾಟಾ ಗಾಡಿಯಿಂದ ತಗೊಂಬಂದು ಈ ವಿಂಟ್ರಾ ಟಾಟಾ ಗಾಡಿಗೆ ಲೋಡ್ ಮಾಡ್ತಾಯಿದ್ದೀವಿ. ಅವಲ್ಲಿ ಹೇಳ್ದಂಗೆ ಈ ಗಾಡಿಗೆ 75 ಹುಲ್ಲ ತುಂಬೋದು. ಟ್ರ್ಯಾಕ್ಟರು ಕೂಡ ಇಷ್ಟೊಂದು ಹುಲ್ಲು ತುಂಬಕ್ಕಾಗಲ್ಲ. ಆದರೆ ಟಾಟಾ ಗಾಡಿ ಬಡವ್ರ ಗಾಡಿ, ರೈತರ ಗಾಡಿ ಅಂತ ಹೇಳೋದು ಅದಕ್ಕೆ. ನೋಡಿ, ಇಲ್ಲಿ ನಮಗೆ ಹತ್ರವಾಗಿದ್ದರೆ ಇದೇ ಗಾಡೀಲಿ ನಾವು ಒಂದ್ಸತಿ 75 ತುಂಬ್ಕೊಂಬಂದು ನಿಮಗೆ ಡೆಲಿವರಿ ಕೊಡ್ತೀವಿ. ಹಸುವಿಗೆ ಹುಲ್ಲು ಬೇಕಾದವರು ಈ ಟೈಮಲ್ಲೇ ತಗೋಬೇಕು. ಮಳೆಗಾಲದ ಸಿಕ್ಕಲ್ಲ. ಈ ಬೇಸಿಗೆಗಾಲದ ತೊಗೊಂಡು ಮಡಿಕೊಂಡ್ರೆ ಇವು ಮಳೆಗಾಲದಲ್ಲಿ ಕೂಡ ಹಸುಗಳನ್ನ ಸಾಕ್ಬೋದು. ಮೇವಿನ ಕೊರತೆ ಇರೋದಿಲ್ಲ. ಇವಾಗ ನಮ್ಮ ಸೈಡು ಹುಲ್ಲಿನ ರೇಟ್ ಕಮ್ಮಿ ಆಗಿದೆ. ಎಲ್ಲರೂ ಬೆಳೆದಿರೋದ್ರಿಂದ ಹುಲ್ಲಿನ ರೇಟು ಸ್ವಲ್ಪ ಕಮ್ಮಿ ಐತೆ. ಇವಾಗ ಒಂದೂವರೆ ಬಂದು 200-220 ರೂಪಾಯಿ ಓಡ್ತಾ ಇದೆ. ಟಾಟಾ ವಿಂಟ್ರಾ ಲೋಡ್ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಆ ಗಾಡಿ ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟಾಟಾ ಎಸ್ ವಿಂಟ್ರಾ ವಿ30 ಲೋಡ್ ಆಯಿತು. ಈಗ ಟಾಟಾ ಎಸ್ ಎಚ್.ಡಿ ಪ್ಲಸ್ಗೆ 50 ತುಂಬಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ನಮ್ಮ ಸ್ನೇಹಿತರು. ನೋಡೋಣ ಯಾವ ಥರ ಲೋಡ್ ಆಗುತ್ತೆ ಅಂತ. ಇಲ್ಲಿ ನಾಷ್ಟ ಮಾಡೋಕ್ಕೆ ಅಂತ ಬಂದಿದ್ವಿ. ನಾಷ್ಟ ಮಾಡಿಕೊಂಡು ಒಂದು ಗಾಡಿ ಹೋಯ್ತು. ನಾವಿವಾಗ ನಾಷ್ಟ ಮಾಡ್ತಾಯಿದ್ದೀವಿ. ಈ ಎಸ್ಗಳಿಗೆ ರಾಗಿ ಹುಲ್ಲು ತುಂಬ್ಕೊಂಬಂದಿದ್ದು. ಮಳೆಗಾಲದಲ್ಲಿ ರಾಗಿ ಹುಲ್ಲು ಬೇಕಾಗುತ್ತೆ. ಈಗ ಬೇಸಿಗೆಲೆಲ್ಲ ಹಾಕೋದಕ್ಕೆ ಇವ್ರದ್ದು ಒಂದು ಫಾರಮ್ ಇದೆ ನೋಡಿ. ಆ ಶೆಡ್ಡಲ್ಲೇ ದನಗಳು ಕೂಡ ಹಾಕೋದು. ನೋಡಿ, ಇಲ್ಲಿ 8 ಹಸುಗಳಿದ್ದಾವೆ. HF, ಬ್ಲಾಕು ಮತ್ತು ಇದು ಗಿರ್ತಳಿ ಕ್ರಾಸ್ ಟೈಪ್ ಒಂದಿದೆ. ಕಾಣ್ತಾ ಇದ್ದಾವೆ ನೋಡಿ. ಇಲ್ಲಿ ಬೇರೆ ಕಾಣ್ತಾ ಇದೆ. ಇಂಥ ಮುಂದೆ ನಾವು ಇಲ್ಲಿ ಕಿತ್ತಾಕ್ಬಿಟ್ಟು ಕಷ್ಟಕ್ಕೆ ನಾವು ಮಾತಾಡಿದ್ದು ಬಾಡಿಗೆನ ಕಿತ್ತಾಕ್ಬಿಟ್ಟು ಹೋಗ್ತೀವಿ ನಾವು. ನೋಡಿ, ಅಲ್ಲಿ ಕರುಗಳು ಬೇರೆ ಇದ್ದಾವೆ. ಇವ್ರ ಹತ್ರ ಒಟ್ಟು ಒಂದು 15 ಹಸುಗಳಿದ್ದಾವೆ. ಇಲ್ಲಿದೆ. ಅವರು ಈ ರೀತಿ ಮೆದೆ ಹಾಕೋತಾ ಇದ್ದಾರೆ. ಬೇಸಿಗೆಗೆ ಸ್ಟೋರೇಜ್ ಮಾಡ್ತಾವ್ರೆ. ನಮ್ಮ ಲೇಬರೆಲ್ಲ ತುಂಬ ಕಷ್ಟ ಬಿದ್ದು ಕೆಲಸ ಮಾಡ್ತಾವ್ರೆ. ಓಕೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈ ರಾಗಿ ಹುಲ್ಲನ್ನು ಇಲ್ಲಿಗೆ ತಗೊಂಬಂದಿದ್ದು ನೋಡಿ. ಎಲ್ಲ ತಗೊಂಬಂದು ಇಲ್ಲಿ ಹಾಕ್ತಾಯಿದ್ದೀವಿ ರಾಗಿ ಹುಲ್ಲನ್ನ. ಇನ್ನೂ 2 ಟ್ರಿಪ್ ಆಗುತ್ತೆ. ತಗೊಂಬಂದು ಹಾಕಬೇಕು. ಇಲ್ಲಿ ನೋಡಿ, ಹಸುಗಳೆಲ್ಲ ಇವೆ ಹಸುಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ವಿಡಿಯೋ ಜೊತೆ ನಾನು ಬರ್ತೇನೆ.